ಭಾರತದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧಿಯವರ ಕೊಡುಗೆ ಅಷ್ಟಿಷ್ಟಲ್ಲ. ಇಂತಹ ಮಹಾನ್ ವ್ಯಕ್ತಿಯಲ್ಲಿ ದೇವರನ್ನ ಕಂಡ ಭಾರತೀಯರು ಅನೇಕ ಕಡೆ ಮಹಾತ್ಮ ಗಾಂಧಿಯವರ ದೇವಸ್ಥಾನವನ್ನ ಕಟ್ಟಿದ್ದಾರೆ. ಅದರಂತೆ 1949ರಲ್ಲಿಯೇ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಪ್ರಥಮ ಗಾಂಧಿ ದೇವಸ್ಥಾನವನ್ನ ನಿರ್ಮಿಸಿದ್ದರು. ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡಿದ್ದ ಬಲಶೆಟ್ಟಿಹಾಳ ಗ್ರಾಮದ ಹಂಪಣ್ಣ ಸಾಹುಕಾರ್ 1949ರಲ್ಲಿಯೇ ಸ್ವಯಂ ಪ್ರೇರಿತವಾಗಿ ಗಾಂಧೀಜಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನ ನಿರ್ಮಿಸಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದರು. ಅದರಂತೆ ಹಂಪಣ್ಣ ಸಾಹುಕಾರ್ ಅವರ ಮಕ್ಕಳು ಕೂಡ ದೇವಸ್ಥಾನದ ಉಳಿವಿಗೆ ಶ್ರಮಿಸುತ್ತಿದ್ದಾರೆ. ಗ್ರಾಮದ ಶಾಲಾ ಆವರಣದಲ್ಲಿ ಈ ದೇವಸ್ಥಾನ ಇರುವ ಕಾರಣ ದಿನನಿತ್ಯ ಮಕ್ಕಳು ಗಾಂಧಿಯವರ ಮೂರ್ತಿಗೆ ಕೈಮುಗಿದು ಶಾಲೆಗೆ ತೆರಳುತ್ತಾರೆ. ಅದರಂತೆ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯಂದು ಗ್ರಾಮಸ್ಥರೆಲ್ಲ ಸೇರಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಗಾಂಧೀಜಿಯವರಿಗೆ ಗೌರವವನ್ನ ಸಲ್ಲಿಸುತ್ತಾರೆ. ಗ್ರಾಮದಲ್ಲಿನ ನ್ಯಾಯ ಪಂಚಾಯಿತಿ ನಿರ್ಧಾರಗಳು ಈ ಗಾಂಧಿ ದೇವಸ್ಥಾನದ ಕಟ್ಟೆಯ ಮೇಲೆಯೇ ನಡೆಯುತ್ತವೆ. ಈ ಕಟ್ಟೆಯ ಮೇಲೆ ನಡೆಯುವ ನ್ಯಾಯ ಪಂಚಾಯಿತಿಯಲ್ಲಿ ಯಾರೂ ಇಲ್ಲಿ ಸುಳ್ಳನ್ನ ಹೇಳುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಈ ಹಿಂದೆ ಗಾಂಧೀಜಿಯ ಮೂರ್ತಿ ಒಡೆದು ಹೋದ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಮತ್ತೆ ನೂತನ ಅಮೃತ ಶಿಲೆಯಿಂದ ಹೊಸ ಮೂರ್ತಿಯನ್ನ ಗ್ರಾಮಸ್ಥರು ಪ್ರತಿಷ್ಠಾಪಿಸಿದ್ದಾರೆ. 1949ರಿಂದ ಇಲ್ಲಿಯವರೆಗೆ ಗ್ರಾಮಸ್ಥರು ತಮಗಾದ ಅನುಕೂಲದಲ್ಲಿ ಈ ಗಾಂಧಿ ದೇವಸ್ಥಾನವನ್ನ ಉಳಿಸಿಕೊಂಡು ಬಂದಿದ್ದಾರೆ. ಆದರೆ ಕರ್ನಾಟಕದ ಮೊದಲ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ದೇವಸ್ಥಾನಕ್ಕೆ ಕಾಯಕಲ್ಪದ ಅವಶ್ಯಕತೆ ಇದ್ದು, ಪ್ರವಾಸೋದ್ಯಮವಾಗಲಿ ಅಥವಾ ದೇವಸ್ಥಾನದ ಉನ್ನತೀಕರಣಕ್ಕೆ ಸರ್ಕಾರ ಮುಂದಾಗಬೇಕಾದ ಅವಶ್ಯಕತೆ ಇದೆ. ವಿಜಯ ಧ್ವನಿ ನ್ಯೂಸ್ಗಾಗಿ ಜುಮ್ಮಣ್ಣ ಗುಡಿಮನಿ, ಯಾದಗಿರಿ. 1948ರಲ್ಲಿ ಇಲ್ಲಿ ಮೊದಲ ಮೂಲ ನಿಜಾಮನಿದರಾಗಿ ಇಲ್ಲಿ ಕಟ್ಟಿಗೆ ಬಿಟ್ಟು ಹೋದರು ಮೂರ್ತಿನ. ಗಾಂಧಿ ಮೂರ್ತಿ ಮತ್ತು ವಚನ ಸಾಹಿತ್ಯವನ್ನು ಬಿಟ್ಟು ಹೋದಾಗ ಇಲ್ಲಿ 1949ರಲ್ಲಿ ಹಂಪಣ್ಣ ಸಾಹುಕಾರ ಅವರು ಇಲ್ಲಿ ಗಾಂಧಿಯ ಗುಡಿಯನ್ನು ಸ್ಥಾಪನೆ ಮಾಡಿದರು. ಆಯ್ತು, ಅಲ್ಲಿಂದ ಪ್ರತಿನಿತ್ಯ ಇಲ್ಲಿವರೆಗೂ ನಡು 2 ಮೂರ್ತಿಗಳು ಇದಾಗಿದ್ದು, ಇವತ್ತು ಅಮೃತಶಿಲೆಯಲ್ಲಿ ಊರಿನ ಮುಖಂಡರಂತ ತಿಪ್ಪಣ್ಣಗೌಡರು, ತಿಪ್ಪಣ್ಣ ಸಾಹುಕಾರ ಎಲ್ಲರೂ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರು. ಅದಕ್ಕೆ ನಮ್ಮ ಊರಿನ ಪ್ರಮುಖರಾದಂಥ ಗೌಡ್ರು, ಚನ್ನಪಟ್ಟಣ ಗೌಡ್ರು, ಶಾಂತ ಗೌಡ್ರು ಇದರ ಡೊಳ್ಳು ಕುಣಿತ ಮತ್ತು ಅನೇಕ ಸಂಪ್ರದಾಯದ ಹಾಡುಗಳನ್ನು ಆಡಿ ಈ ಗಣಪತಿ ಇದು ಗಾಂಧೀಜಿಯವರ ಒಂದು ಜನ್ಮದಿನವನ್ನು ವಿಜೃಂಭಣೆಯಿಂದ ನಮ್ಮ ಊರಲ್ಲಿ ಎಲ್ಲ ಸಮಸ್ತ ಜನರು ಭಾಗವಹಿಸಿ ಇದನ್ನ ಯಶಸ್ವಿಯಾಗಿ ಇದು ಮಾಡಿದ್ರಂತ ಅನ್ಲಿಕ್ಕೆ ನಮ್ಗೆ ತುಂಬಾ ಸಂತೋಷ ಅನಿಸ್ತದೆ. ಈ ಗಾಂಧೀಜಿಯವ್ರ ಬಗ್ಗೆ ಹೇಳೋದಂತಂದ್ರೆ ಜಗತ್ತಿನ ಎಲ್ಲ ದೇಶಗಳ ಜನರು ಗಾಂಧೀಜಿಯವ್ರನ್ನ ಇಂದು ಮುಂದೆ ಎಂದೆಂದಿಗೂ ಅವರ ಸ್ಮರಣೆಯನ್ನ ಮಾಡಲಿಕ್ಕೆ ಸತ್ಯ, ಅಹಿಂಸೆ, ತ್ಯಾಗ, ಬಲಿದಾನಗಳನ್ನ ಜಗತ್ತಿಗೆ ಬೋಧಿಸಿದಂತ ಮಹಾನ್ ಮಾನವತಾವಾದಿ ಗಾಂಧೀಜಿಯವರ ಭವ್ಯ ಮಂದಿರವನ್ನ ಈ ನಮ್ಮ ಬೆಸ್ಟಾಳದಲ್ಲಿ ಸ್ಥಾಪಿಸೋದಕ್ಕಾಗಿ ಮತ್ತೆ ಅದನ್ನ ಈಗ ಮುಂದುವರಿಸಿಕೊಂಡು ಹೋಗೋದಕ್ಕಾಗಿ ಬೆಸ್ಟಾಳದ ಸಮಸ್ತ ಜನತೆಗೆ ಎಷ್ಟು ನಾವು ಕೊಂಡಾಡಿದ್ರು ಕಡಿಮೆನೆ ಅಂತ ಹೇಳಿ ಈ ಗಾಂಧಿ ಜಯಂತಿಯ ಪ್ರಯುಕ್ತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಅಖಂಡ ಭಾರತದಲ್ಲಿ ಗಾಂಧೀಜಿಯವರ ಮೂರ್ತಿಗಳು ಬೇಕಾದಷ್ಟು ಅದಾವ. ಆದ್ರೆ ಗಾಂಧೀಜಿಯವರ ಗುಡಿ ಇದ್ದದ್ದು ಜಮ್ಮು ಕಾಶ್ಮೀರದಲ್ಲಿ ಮತ್ತು ನಮ್ಮ ಬಶೆಟ್ಟಾಳದಲ್ಲಿ. ಕರ್ನಾಟಕದಲ್ಲಿ ಇದಂದ್ರೆ ಪ್ರಥಮ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದ. ಈ ಗುಡಿಯನ್ನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಯಾರು ತಯಾರಿಲ್ಲ. ನಮ್ಮ ಊರಿನವ್ರು ಎಲ್ಲರೂ ನಾವು ಮಾಡ್ತೀವಿ. ಈಗ ಶಾಸಕರಾಗ್ಲಿ, ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾಗ್ಲಿ, ಮತ್ತ ಸ್ಟೇಟ್ ಅಧಿಕಾರಿಗಳು ಇಲ್ಲಿ ಬಂದು ಹೋಗ್ಯಾರ, ಮಾಡ್ತೀವಿ ಅಂತಂದಾರ. ಇಲ್ಲಿವರೆಗೂ ಯಾರು ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳಿ ನಾವು ವಿಷಾದದಿಂದ ಹೇಳ್ಬೇಕಾಗ್ತದೆ. ಅದನ್ನ ಏನು ಹೇಳ್ಬೇಕಾವ ಇವ್ರಿಗೆ, ಆಡಳಿತದವರಿಗೆ ನನಗೇನು ತಿಳಿಯಾರಂಗಾಗ್ಯದ ಅಂತ ಹೇಳಿ ಗ್ರಾಮಸ್ಥರ ಪರವಾಗಿ ನಾನು ಎಲ್ಲ ಜಿಲ್ಲಾಡಳಿತಕ್ಕೆ, ರಾಜ್ಯಕ್ಕೆ ನಾನು
ಉತ್ಪೂರ್ವಕ ಮನವಿ ಸಲ್ಲಿಸ್ತೀನಿ. ಈ ಗಾಂಧಿ ಗುಡಿಯ ಪುನರುಜ್ಜೀವನವನ್ನು ಮಾಡ್ಬೇಕಂತ ಹೇಳಿ ನಾನು ಪುನಃ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಹಳ ಇಚ್ಛೆ ಮಾಡ್ತೀನಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗಾಂಧಿ ಜಯಂತಿಯನ್ನ ಇಡೀ ದೇಶ ತುಂಬಾ ಆಚರಣೆ ಮಾಡ್ತಾ ಇದ್ದಾರೆ. ಅದರ ವಿಶೇಷವಾಗಿ ಬಲಶೆಟ್ಯಾಳ ಗ್ರಾಮಕ್ಕೆ ಎದಕ್ಕೆ ಸೊಬಗು ತಂದಿದೆ ಅಂತಂದ್ರೆ, ಸುಮಾರು ವರ್ಷಗಳಿಂದ ಪ್ರತಿಷ್ಠಾಪಲ್ಪಟ್ಟ ಗಾಂಧಿ ದೇವಸ್ಥಾನವನ್ನ ಮತ್ತೊಮ್ಮೆ ಪುನರಾವರ್ತವಾಗಿ ಅಮೃತಶಿಲೆಯಿಂದ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದೆಲ್ಲ ಗ್ರಾಮಸ್ಥರ ಒಂದು ವಿಶೇಷ ಕಾಳಜಿಯಿಂದ ಈ ಎಲ್ಲ ಗುಡಿಗಳನ್ನ ನಿರ್ಮಾಣ ಮಾಡಿ ಅವರ ಪೂಜಾ ಪಾಠಗಳನ್ನ ನೆರವೇರಿಸಲಾಗ್ತದೆ. ಇನ್ನೊಂದು ವಿಶೇಷ ಏನಂತಂದ್ರೆ, ಈ ಗಾಂಧಿ ಗ್ರಾಮವನ್ನ ಮತ್ತೆ ಗಾಂಧಿಯ ತತ್ವಗಳನ್ನ ಪರಿಪಾಲನೆ ಮಾಡುವಂತ ಗ್ರಾಮ ಯಾವ್ದಾದ್ರು ಇದ್ದೆ ಅದು ಬಲಶೆಟ್ಯಾಳ ಗ್ರಾಮ. ಆದ್ರೆ ಸುದೈವ ಮತ್ತು ದುರ್ದೈವದ ಸಂಗತಿ ಏನಂತಂದ್ರೆ, ಇಲ್ಲಿ ಗಾಂಧಿ ದೇವಸ್ಥಾನ ಬರೇ ಬಲಶೆಟ್ಯಾಳಕ್ಕೆ ಮಾತ್ರ ಸೀಮಿತ ಏನು ಅಂತಕ್ಕಂಥ ವಿಚಾರ ಇಟ್ಕೊಂಡ್ರೆ ಅಲ್ಲ, ಇಡೀ ತಾಲೂಕಿಗೆ ಸೀಮಿತ, ಇಡೀ ರಾಜ್ಯಕ್ಕೆ ಸೀಮಿತ ಮತ್ತು ಜಿಲ್ಲೆಗೆ ಸೀಮಿತ. ಆ ಸೀಮಿತವಾದಂತ ದೇವಸ್ಥಾನವನ್ನ ಬಹಳ ವಿಶೇಷವಾಗಿ ಗುಜರಾತ್ ಬಿಟ್ರೆ ಬಲಶೆಟ್ಯಾಳ ಗ್ರಾಮದಲ್ಲಿ ಮಾತ್ರ ಈ ದೇವಸ್ಥಾನ ಇರೋ ಕಾರಣಕ್ಕಾಗಿ ಆ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕಾಡಳಿತ ಆಗಿರ್ಬೋದು ಮತ್ತು ರಾಜ್ಯದ ಆಡಳಿತಗಾರರಾಗಿರ್ಬೋದು ಇದರ ಬಳಿ ಒಂದಿಷ್ಟು ಗಮನ ಹರಿಸಬೇಕಾಗ್ತದೆ. ಯಾಕಂತಂದ್ರೆ ಪವಿತ್ರವಾದಂತ ಗಾಂಧಿ ತತ್ವವನ್ನು ಪರಿಪಾಲನೆ ಮಾಡುವಂತ ದೇಶ ನಮ್ಮದು. ಅಹಿಂಸಾ ಪರಮೋ ಧರ್ಮ ಅಂತಕ್ಕಂಥ ಒಂದು ಸಂದೇಶದಿಂದ ಗಾಂಧಿ ನಮ್ಗೆಲ್ಲಾ ಒಂದು ಮಾರ್ಗವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಜೀರ್ಣೋದ್ಧಾರಕ್ಕೆ ನಾವೆಲ್ಲ ವಿಷಾದ ವ್ಯಕ್ತಪಡಿಸಬೇಕಾಗ್ತದೆ. ಯಾಕಂತಂದ್ರೆ ಸುಮಾರು ವರ್ಷಗಳ ಕಾಲ ಗಾಂಧಿ ಗ್ರಾಮವನ್ನ ಮಾಡಬೇಕು, ಇದರ ತತ್ವವನ್ನು ಪರಿಪಾಲನೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳ ಅವರ ಕುಟುಂಬ ವರ್ಗದವರು ಪರಿಪಾಲನೆ ಮಾಡ್ಕೋತ ಬಂದಿದ್ದಾರೆ. ಗ್ರಾಮದವ್ರನ್ನು ಕೂಡ ಅದರವನ್ನು ಭಿನ್ನಯಿಸ್ಕೋತ ಬಂದಿದ್ದಾರೆ. ಆದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ತೋರಿಸೋದ್ರಿಂದ ಈ ದೇವಸ್ಥಾನ ಇಲ್ಲಿಗೆ ಉಳಿತಾಯ ಆಗಿದೆ. ಗಾಂಧಿ ಈ ತತ್ವ ಪರಿಪಾಲನೆ ಮಾಡುವಂತ ಗ್ರಾಮ ಎಷ್ಟು ಮಾಡಕ್ ಸಾಧ್ಯ ಆಗ್ತದೆ ಅಷ್ಟು ಮಾಡಿದ್ದಾರೆ. ಇನ್ನು ಮುಂದೆ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕಾಡಳಿತ ಆಗಿರ್ಬೋದು ಒಂದಿಷ್ಟು ಗಮನ ಹರಿಸಿ ಈ ಕಾರ್ಯವನ್ನ ಅಭಿವೃದ್ಧಿ ಮಾಡಬೇಕು. ಒಂದು ಪ್ರೇಕ್ಷಣಿಕವಾದ ಸ್ಥಳವನ್ನ ಮಾಡ್ಬೇಕು. ಬರೀ ಸಾಮಾನ್ಯವಾಗಿ ಬಲಶೆಟ್ಯಾಳಕ್ಕೆ ಮಾತ್ರ ಅಲ್ಲ, ಇಡೀ ಜಿಲ್ಲೆ ಆಡಳಿತವಾಗಿ ಪ್ರೇಕ್ಷಣಿಕ ಸ್ಥಳವಾಗಿ, ಇಲ್ಲಿ ಬಗಲಾಗ ನಾರಾಯಣಪುರ ಜಲಾಶಯ ಹೆಂಗ್ ಪ್ರೇಕ್ಷಣಿಕ ಸ್ಥಳವಾಗಿದೆಯೋ ಹಂಗೆ ಬಲಶೆಟ್ಯಾಳ ಗ್ರಾಮದ ಗಾಂಧಿ ದೇವಸ್ಥಾನ ಕೂಡ ಇಡೀ ರಾಜ್ಯವನ್ನೇ ಬರುವಂತ ಪ್ರೇಕ್ಷಣಿಕ ಸ್ಥಳವಾಗಿ ಮಾಡ್ಬೇಕಂದು ನಾವು ಮತ್ತೊಮ್ಮೆ ನಿಮಗೆ ವಿನಂತಿಸ್ಕೊಡ್ತೇವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.